ಹಾಲಾಗ್ತಾ ಇರ್ತಿರೋದು ಕೂಡ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಇಲ್ಲ ಅಂತಂದ್ರೆ ಅದಕ್ಕೆ ಸುಮಾರು 5-6 ಕೋಟಿ ರೂಪಾಯಿ ನಾವು ಕೊಡ್ತೀವಿ. ಯಾರ್ಯಾರ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿದ್ದಾರೆ, ಸೀರಿಯಸ್ ಆಗಿದೆ, ಒಂದು 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಖರ್ಚು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ 25,000 ರೂಪಾಯಿವರೆಗೂ ಅನುದಾನ ಕೊಡ್ತಾ ಇದ್ವಿ. ನಮ್ಮ ಡೈರೆಕ್ಟರ್ ರೆಕಮೆಂಡೇಶನ್ ಮೇಲೆ 25,000 ರೂಪಾಯಿ ಕೊಡ್ತೀವಿ. ಹಾವು ಕಡ್ದು ಸತ್ತೋಗಿದ್ರೆ ಅವ್ರಿಗೊಂದು 2 ಲಕ್ಷ ರೂಪಾಯಿ ಕೊಡ್ತಾ ಇದ್ವಿ. ಸೊ ಈಗ ಅದಕ್ಕೋಸ್ಕರ ಒಂದು 30 ಕೋಟಿ ರೂಪಾಯಿ ಇಟ್ಕೊಂಡಿದ್ವಿ. ಮ್ಯಾಟು ಸಬ್ಸಿಡಿ ದರದಲ್ಲಿ ಕೊಡ್ಲಿಕ್ಕೆ ಹೋದ ವರ್ಷ 2 ವರ್ಷ ಕೊಟ್ಟಿರಲಿಲ್ಲ. ಈ ವರ್ಷ ಸುಮಾರು 1 ಲಕ್ಷ ಮ್ಯಾಟು ಕೊಡ್ತಾ ಇದ್ವಿ. ಟೆಂಡರ್ ಕರೆದಿದ್ದೀವಿ. ಹೋದ ಸಾರಿಗಿನ್ನ 600 ರೂಪಾಯಿ ಕಡಿಮೆಗೆ ಮಾಡಿ, ಬೆಲೆ ಜಾಸ್ತಿ ಆಯ್ತಾ ಇದೆ, ಆದ್ರೆ ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ನಿನ್ ಕೊಟ್ಟಿಗೆ ಇದು ಮಾಡ್ಕೊಡ್ಬೇಕು. ದಯವಿಟ್ಟು ನರೇಗಾ ನಿಲ್ಸೇ ಬಿಟ್ರಲ್ಲ. ನರೇಗಾ ನಿಲ್ಸ್ಬಿಟ್ರು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ. ನೀವು ಕೊಡ್ಬೇಕು ಈಗ ಡೈರಿ ಕಡೆಯಿಂದ. ನಾನು ಡೈರಿ ಕಡೆಯಿಂದ ನಾನೇ ನಿಲ್ಸಿರೋದು. ಎಲ್ಲ 2 ಸಾರಿ ಬಿಲ್ ತಗೋತೀರ ಅಂತ ನರೇಗಾದಲ್ಲಿ ಮಾಡ್ಕೊಂಡಿದ್ದೀರಲ್ಲ, ಡೈರಿ ನರೇಗಾದಲ್ಲಿ ತಗೊಳ್ಳಿ ಅಂತ. ನರೇಗಾದಲ್ಲಿ ಇಲ್ವಲ್ಲ? ನರೇಗಾದಲ್ಲಿ ಇಲ್ಲ. ಈಗ ಸಮಸ್ಯೆ ಆಗಿದೆ. ಏನ್ ಪ್ಲಾನ್ ಮಾಡಿ 1 ವರ್ಷಕ್ಕೆ ಮಾಡ್ಬೇಕಂತ ಆತರ ನಾನು ಹೃದಯವಂತ ಡಾಕ್ಟರ್ ಹೇಳ್ತೀನಿ, ಏನಾರ ಮಾಡಿ ನಮ್ಮ ಜನಕ್ಕೆ ಸ್ವಲ್ಪ ಸಹಾಯ ಮಾಡಿ. ಸೊ ಹಾಗಾಗಿ ಇವತ್ತು ಮ್ಯಾಟ್ ಕೊಡ್ತಾ ಇದ್ದೀವಿ, ಮಿಲ್ಕಿಂಗ್ ಮಿಷಿನ್ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಸೊ ಹೀಗೆ ಬೇಕಾದಷ್ಟು ಈಗ ಈ ಭಾಗದಲ್ಲಿ ಇವತ್ತು ನಾನು ಹಿಂದೆ ಹೇಳಿದ್ದೆ, ನಾನು MP ಆಗಿದ್ದಾಗ ಯಾವತ್ತೂ ಕೂಡ ಮಂಚನ ಬಲೆಯಿಂದ ನೀರು ನಿರಂತರವಾಗಿ ನಿಮ್ಮ ಹೊಳೆನಲ್ಲಿ ಹರಿಸ್ತೀವಿ ಅಂತ. ಯಾವ ಕುಮಾರಸ್ವಾಮಿನೂ ಹೇಳಿರ್ಲಿಲ್ಲ, ಯಾವ ಅನಿತಾ ಕುಮಾರಸ್ವಾಮಿನೂ ಹೇಳಿರ್ಲಿಲ್ಲ, ಯಾವ ನಿಖಿಲ್ಲೂ ಹೇಳಿರ್ಲಿಲ್ಲ. ಹೌದಾ ಅಲ್ವಾ? ಏನಾರ ಹೇಳಿದ್ವಿ ಅಂದ್ರೆ ಅದು DK ಸುರೇಶ್ ಒಬ್ಬನೇ ಹೇಳಿದ್ದು. ಇವತ್ತು ಅದು ಸತ್ಯ ಆಗಿದೆ. ಸತ್ಯ ಆಗಿದೆಯಾ ಇಲ್ಲ? ಬೇಸಿಗೆಲ್ಲೂ ನೀರಿಗೆ ಅಂತ ಒಂದು ಜೀವನದಿ ಮಾಡ್ತೇನೆ ಅಂತ ಹೇಳಿದ್ದೆ. ಜೀವನದಿ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತದೆ. ಇವತ್ತು ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಆಗ್ಬೇಕಾಗಿತ್ತು ಕಾಳೆಗೋಡು. ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಕುಮಾರಸ್ವಾಮಿ ಹತ್ರ ನಾನೇ ತಗೊಂಡೋಗಿದ್ದೆ, ಮಾಡ್ಕೊಡ್ರಿ 28 ಕೋಟಿಗೆ ಅಂತ. ಅವ್ರು ಮಾಡ್ಕೊಡ್ಲಿಲ್ಲ. ನಮ್ಮ ಸರ್ಕಾರ ಬಂತು, ಮೊನ್ನೆ ಅಪ್ರೂವ್ ಮಾಡಿಸಿ ಈಗ ಕೆಲಸ ನಡೀತಾ ಇದೆ. ಇಲ್ಲ ಪ್ರಭಣ್ಣ ಇಲ್ಲೇ ಅವರಲ್ಲ, ಕೆಲಸ ನಡೀತಾ ಇತ್ತಾ ಇಲ್ವಾ? ಇವತ್ತು 28 ಕೋಟಿ ರೂಪಾಯಿ ಯಾರ್ದು? ಇಲ್ಲಿ ಶಿವಕುಮಾರ್ ಜಮೀನು ಇಲ್ಲ, ನನ್ನ ಜಮೀನು ಇಲ್ಲ, ನಿಮ್ ರಾಮನಗರ MLA ಇಕ್ಬಾಲ್ ಸರ್ ಜಮೀನು ಇಲ್ಲ. ಇಲ್ಲಿ ಜಮೀನದ ಇರೋದು ಯಾರು ಅಂತ ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು, ಕೂಲಿ ಕಾರ್ಮಿಕರದು, ರೈತರದು. ಅವ್ರಿಗೆ ಅನುಕೂಲ ಆಗ್ತದೆ. ಆ ಲಿಫ್ಟ್ ಇರಿಗೇಷನ್ ಆಯ್ತು ಅಂತ ಅಂದ್ರೆ 1,000-2,000 ಎಕರೆಗೆ ನೀರಿನ ಸೌಕರ್ಯ, ಅಂತರ್ಜಲ ಹೆಚ್ಚಿ ನೀರು ಬದುಕಲಿಕ್ಕೆ ಅವಕಾಶ. ನೀವು ರೇಷ್ಮೆ ಬೆಳಿಬಹುದು, ಮಾವಿಗೆ ನೀರು ಹಾಕ್ಬೋದು, ಮಾವು ತೆಂಗಿನ ತೋಟಕ್ಕೆ ರೆಡಿ ಮಾಡಬಹುದು, ತೆಂಗಿನ ಬೆಳೆಗೆ ಒಳ್ಳೆ ಅನುಕೂಲ ಆಗುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮಗಳು ಶಾಶ್ವತವಾಗಿ ನಿಮಗೆ ಸಹಾಯ ಆಗೋ ದೃಷ್ಟಿಯಿಂದ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. 1-2 ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ಇವತ್ತು ನೀವು ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ, ನಮಗೆ ಶಕ್ತಿ ತುಂಬಿದ್ದೀರಿ, ನಮ್ಮ ಸರ್ಕಾರ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವೇನ್ ಮಾತು ಕೊಟ್ಟಿದ್ವಿ ಶಾಸಕರನ್ನ ನೀವು ಮಾಡಿದ್ರೆ ಈ ಭಾಗಕ್ಕೆ ಏನೆಲ್ಲ ಬೇಕು ಅಂತ